ನದ ನದಿಗಳು ಇಳೆಯೊಳಗೆ ಪರಿವವು. ನದ ಅಂದ್ರೆ ಗಂಡು ನದಿ, ನದಿ ಅಂದ್ರೆ ಹೆಣ್ಣು. ನದಿಗಳಲ್ಲೂ ಎರಡು ತರ ಇದೆ ಅಂತ, ಗಂಡು ಹೆಣ್ಣು ಅಂತ. ಅಂದ್ರೆ ಅಭಿಮಾನಿ ದೇವತೆಗಳು. ಸಾಧಾರಣ ಹೆಣ್ಣು ಮಕ್ಕಳೇ ನದಿಗೆ ಅಭಿಮಾನಿಗಳು. ಗಂಗಾ, ಯಮುನಾ ಇದಕ್ಕೆಲ್ಲ ಹೆಣ್ಣು ಮಕ್ಕಳು, ಹೆಣ್ಣು ಸ್ತ್ರೀ ದೇವತೆಯರೇ ಅಭಿಮಾನಿಗಳಾಗಿದ್ದಾರೆ. ಸಿಂಧು ಮತ್ತು ಶೋಣ ಅಂತ ಎರಡು ಪ್ರಸಿದ್ಧವಾದ ನದಿಗಳಿದೆ. ಅದನ್ನ ನದಿ ಅಂತ ನಾವು ಸುಮ್ಮನೆ ಅಂತೀವಷ್ಟೇ, ಪ್ರವಾಹ ಇರೋದ್ರಿಂದ. ನಿಜವಾಗಿಯೂ ಅದು ನದ, ನದಿ ಅಲ್ಲ, ನದ. ಸಿಂಧು ನದ ಅನ್ನಬೇಕು, ಶೋಣ ನದ. ಶೋಣ ಸಿಂಧು ಅಂತ ಅದಕ್ಕೆ ಗಂಡಸು ಮಕ್ಕಳು ಅಭಿಮಾನಿಗಳಾಗಿದ್ದಾರೆ ಆ ನೀರಿಗೆ. ಆದ್ರಿಂದ ಅದು ನದ. ಈ ಹೆಚ್ಚಿಗೆ ನದಿಗಳಿಗೆಲ್ಲ ಸ್ತ್ರೀಯರೇ, ಆದ್ರಿಂದ ನದ ನದಿಗಳು ಅಂತ ಕರೆದು. ನದ ನದಿಗಳು ಇಳೆಯೊಳಗೆ ಭೂಮಿಯಲ್ಲಿ ಪರಿವವು ಹರಿತಾ ಇರ್ತಾವೆ. ಎಲ್ಲಿ ತನಕ? ಉದಧಿ ಪರ್ಯಂತರದಿ, ಸಮುದ್ರ ಸೇರೋ ತನಕ ಹರಿತಾವೆ. ತರುವಾಯದಲ್ಲಿ ರಮಿಸುವವು ಅಲ್ಲಿ ತನ್ಮಯವಾಗಿ ತೋರದಲೆ. ಆಮೇಲೆ ಸಮುದ್ರಕ್ಕೆ ಸೇರಿದ ಮೇಲೆ ನಮಗ್ ಕಾಣಿಸೋದೇ ಇಲ್ಲ. ನಮಗ್ ಕಾಣಿಸದಂತೆ ಒಳಗೆ ಹರಿತಿರ್ತಾವೆ. ಅದು ಹಿಂದೆನೂ ಬಂದಿದೆ. ಸಮುದ್ರಕ್ಕೆ ಸೇರಿದ ಮೇಲೂ ತನ್ನ ರೂಪ ಬಿಡೋದಿಲ್ಲ, ತನ್ನ ರುಚಿ ಬಿಡೋದಿಲ್ಲ, ತನ್ನ ಬಣ್ಣ ಬಿಡೋದಿಲ್ಲ. ನೀರು ಬೇರೆಯವರಿಗೆ ಗೊತ್ತಾಗೋದಿಲ್ಲ, ಸಮುದ್ರದೊಳಗೆ ಹರಿತದೆ. ಬೇರೆಯವರಿಗೆ ಗೊತ್ತಾಗದಂತೆ ಅಲ್ಲಿ ಸೇರ್ಕೊಂಡಿರ್ತದೆ. ನದ ನದಿಗಳು ಇಳೆಯೊಳಗೆ ಭೂಮಿಯೊಳಗೆ ಪರಿವವು ಹರಿತಾವೆ. ಉದಧಿ ಪರ್ಯಂತರದಿ, ಸಮುದ್ರ ತನಕ. ತರುವಾಯದಲ್ಲಿ ರಮಿಸುವವು ಅಲ್ಲಿ ತನ್ಮಯವಾಗಿ ತೋರದಲೆ. ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ ಅಷ್ಟೇನೆ, ಇನ್ನೊಬ್ಬರಿಗೆ ತೋರದಲೆ ಅಲ್ಲಿ ರಮಿಸುವವು. ಅದರಂತೆ ಎಂಥ ದೃಷ್ಟಾಂತಗಳು. ಹಾಗೆ ಜ್ಞಾನಿಗಳಿದ್ದಾರಲ್ಲ, ವಿಧಿ ನಿಷೇಧಗಳ ಆಚರಿಸುವರು ಬುಧರು. ಜ್ಞಾನಿಗಳು ವಿಧಿ ನಿಷೇಧ, ಸಂಧ್ಯಾ ವಂದನೆ, ಉಪವಾಸ, ಅದು ಇದು ಎಲ್ಲ ಮಾಡ್ತಿರ್ತಾರೆ. ಎಲ್ಲಿ ತನಕ? ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರೋ ತನಕ. ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಳ ಕರ್ಮಗಳ. ಆಮೇಲೆ ಎಲ್ಲಾ ಕರ್ಮ ಬಿಟ್ಟು ಬಿಡ್ತಾರಂತೆ. ಪರಮಾತ್ಮನ ಚಿಂತನೆ ಸರ್ವತ್ರ ಬಂದಾಗ ಎಲ್ಲಾ ಕರ್ಮ ಬಿಡ್ತಾರೆ ಅಂತಂದ್ರೆ ಅರ್ಥ ಏನು? ತೋರದಲೆ ಅಂತ ನದಿ ಹರಿತಾ ಇರ್ತದೆ, ಒಳಗೂ ತನ್ನ ಇದ್ದೇ ಇರ್ತದೆ, ಅದಕ್ಕೆ ಹೊರಗಿನವರೇ ಕಾಣಿಸೋದಿಲ್ಲ. ಹಾಗೆ ಜ್ಞಾನಿಗಳಿಗೆ ಸರ್ವತ್ರ ಪರಮಾತ್ಮನ ಚಿಂತನೆ ಬಂದಾಗ ಬೇರೆಯವರಿಗೆ ಕಾಣಿಸದಂತೆ ಕರ್ಮ ಮಾಡ್ತಾರಷ್ಟೇ ಹೊರತು ಕರ್ಮ ಬಿಟ್ರು ಅಂತ ತಿಳ್ಕೋಬಾರದು. ಕಾಣದಲೆ ನದಿ ಬೇರೆಯವರಿಗೆ ತೋರದಲ್ಲೇ ಇರ್ತದೆ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೀನಿ. ಸೂರ್ಯನಿಗೆ ಗೊತ್ತಾಗ್ತದೆ, ವಾಯುದೇವರಿಗೆ ಗೊತ್ತಾಗ್ತದೆ, ಅದೇ ನದಿ ನೀರನ್ನು ಹೀರ್ತಾನೆ, ಮತ್ತೆ ಕಳಿಸ್ತಾನೆ ಮಳೆಗಾಲದಲ್ಲಿ. ಆದ್ರೆ ಆ ನದಿ ನೀರು ಅಲ್ಲೇ ಇರ್ತದೆ, ಪ್ರತ್ಯೇಕವಾಗಿ ಪೃಥಕ್ಕಾಗಿರ್ತದೆ. ಅದರಂತೆ ಜ್ಞಾನಿಗಳು ಅಸಂಪ್ರಜ್ಞಾತ ಸಮಾಧಿ, ಸರ್ವತ್ರದಲ್ಲಿ ಚಿಂತನೆ ಬರಲು ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧ್ಯವಸ್ಥೆ ಬರೋದು ಅಂತ ಅರ್ಥ. ಹೊರಗಿನ ಪ್ರಪಂಚ ಕಾಣದೆ ಸಮಾಧ್ಯವಸ್ಥೆ ಬಂದಾಗ ತ್ಯಜಿಸುವರು ಅಖಿಲ ಕರ್ಮಗಳ. ತ್ಯಜಿಸುವರು ಅಂದ್ರೆ ಬಿಟ್ಟೇ ಬಿಡ್ತಾರೆ ಅಂತ ಅರ್ಥ ಅಲ್ಲ, ಮಾನಸಿಕವಾಗಿ ಅವರಲ್ಲಿ ಅದೆಲ್ಲ ನಡೀತಾ ಇರ್ತದೆ. ಬಹಿರಂಗವಾಗಿ ಯಾವ ಕರ್ಮಗಳನ್ನು ಕೂಡ ಅವರು ಮಾಡೋದಿಲ್ಲ. ಹರಿಪ್ರೀತಿಯಲ್ಲಿ ಅವರು ಮಗ್ನರಾಗಿ ಬಿಟ್ಟಿರ್ತಾರೆ. ವಾದಿರಾಜ ಸ್ವಾಮಿಗಳದ್ದು ಒಂದು ಕಥೆ ಇದೆ. ವಾದಿರಾಜ ಸ್ವಾಮಿಗಳು, ವ್ಯಾಸರಾಜರು ಅವರೆಲ್ಲ ಒಟ್ಟಿಗೆ ಇದ್ರಂತ. ಒಂದು ದ್ವಾದಶಿ, ವ್ಯಾಸರಾಜರು ಅವರು ಬೇಗ ಎದ್ದು ಎಲ್ಲ ಪೂಜೆ ಇದೆ ಮುಗಿಸಿದ್ರು. ವಾದಿರಾಜ ಸ್ವಾಮಿಗಳದ್ದು ಸ್ವಲ್ಪ ಆನ್ಹಿಕ ಇದು ಸ್ವಲ್ಪ ಯಾಕೋ ವಿಳಂಬ ಆಯ್ತಂತ ಹೇಳೋದು. ಅವರನ್ನ ಕಾಯಿಸಬಾರ್ದು, ಯಾರನ್ನ? ವ್ಯಾಸರಾಜರನ್ನ ಕಾಯಿಸಬಾರ್ದು ಅಂತ ಹೇಳಿ, ದೊಡ್ಡವರ ಲಕ್ಷಣನೇ ಹಾಗಿರ್ತದೆ. ಕಾಯಿಸಬಾರ್ದು ಅಂತ ಹೇಳಿ ಬೇಗ ಬೇಗ ಸ್ನಾನ ಮಾಡಿ ಬಂದು ಒಂದೆರಡು ನಿಮಿಷದಲ್ಲೇ ಆನ್ಯಕ ಗೋಪಿಚಂದ ಎಲ್ಲ ನಾಮಧಾರಣೆ ಮಾಡಿ ಆನ್ಯಕ ಮಾಡ್ಕೊಂಡು ಅವರು ಕರ್ಮ ಎಲ್ಲ ಮುಗಿಸಿ ಬಂದು ಭೋಜನ ಕೂತೇ ಬಿಟ್ರಂತೆ ಪಾರಣೆಗೆ. ನಾರಾಯಣಾಚಾರ್ಯರು ಅಂತ ಒಬ್ರು ಗಮನಿಸ್ತಾ ಇದ್ರಂತೆ, ಇದೇನಿದು ಎದ್ದದ್ದೇ ತಡ, ಅದ್ರ ಮೇಲೆ ಎಷ್ಟು ಬೇಗ ಸ್ನಾನ ಮಾಡಿದ್ರು, ಎಷ್ಟು ಬೇಗ ಆನ್ಯಕ ಮುಗಿಸಿ ಬಂದು ಪಾರಣೆ ಕೂತು ಬಿಟ್ರಲ್ಲ ಅಂತ ಅವ್ರ ಮೇಲೆ ಒಂದು ವಕ್ರ ದೃಷ್ಟಿನೇ ಬಿತ್ತಂತೆ. ದೃಷ್ಟಿಯಿಂದ ನೋಡ್ತಾ ಇದ್ರು. ಇವರು ಪಾರಣೆ ಎಲ್ಲ ಮಾಡಿದ್ರಂತೆ. ಮಾಡಿದ ಮೇಲೆ ಎಲ್ಲೋ ಹೊರಟರು. ಇವ್ರ ಮೇಲೆ ಒಂದು ರೀತಿ ದೃಷ್ಟಿ ಬಿದ್ದದಂತೆ ಚಿಕಿತ್ಸಕ ಬುದ್ಧಿವಂತವರಿಗೆ. ಇಷ್ಟು ಬೇಗ ಅನೇಕ ಮುಗಿಸಿದ್ರು, ಎಷ್ಟು ಬೇಗ ಸ್ನಾನ ಮುಗಿಸಿದ್ರು, ಸಂಕಲ್ಪ ಮಾಡ್ಲಿಕ್ಕೆ ಅಷ್ಟು ಹೊತ್ತು ಬೇಕು, ಇದಕ್ಕೆ ಅಷ್ಟರಲ್ಲಿ ಸ್ನಾನನೇ ಮುಗಿದು ಹೋಗಿದೆ ಅವರು. ಹಾಗಾದ್ರೆ ಇವ್ರದ್ದು ಏನ್ ಪರೀಕ್ಷೆ ಮಾಡ್ಬೇಕು, ಇವರಂಥವ್ರು ಅಂತ ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅವರನ್ನು ಹಿಂಬಾಲಿಸಿದ್ರು. ಅವ್ರು ಮುಂದೆ ಹೋದ್ರೆ ಬಹುದೂರದಿಂದ ಹೋಗ್ತಿದ್ರಂತೆ ನಾರಾಯಣಾಚಾರ್ಯ. ವಾದಿರಾಜ ಸ್ವಾಮಿಗಳು ಸೀದಾ ಹೋದ್ರು. ಎಲ್ಲಿ ಹೋಗ್ತಾರೆ ಅಂತ ಅವ್ರು ಹಿಂದೆ ನೋಡ್ತಾ ಇದ್ದಾರೆ. ಒಂದು ನದಿ ತೀರಕ್ಕೆ ಹೋದ್ರ. ನದಿ ತೀರಕ್ಕೆ ಹೋಗಿ ಅಲ್ಲಿ ಯಾವುದೋ ಬಾಳೆ ತೋಟದಿಂದ ಬಾಳೆ ಎಲೆ ತಂದು ಆ ಬಾಳೆ ಎಲೆ ಹಾಕಿ ಒಂದು ಕಡೆ ಇನ್ನಿಷ್ಟು ತಗೊಂಡು ಅದರಿಂದ ದೊನ್ನೆಗಳನ್ನು ಮಾಡಿ ಅಲ್ಲೇನು ಊಟ ಮಾಡಿದ್ರು ಎಲ್ಲ ಪ್ರತ್ಯೇಕವಾಗಿ ಅನ್ನ ಸಾರು ಹುಳಿ ಎಲ್ಲ ದೊನ್ನೆಯಲ್ಲಿ ಪ್ರತ್ಯೇಕ ತೆಗೆದಿಟ್ಟು ಹೋಗಿ ಸ್ನಾನ ಮಾಡಿ ಆಮೇಲೆ ಎಲ್ಲ ಅನ್ನಕ್ಕೆ ಮಾಡ್ಕೊಂಡು ಮತ್ತೆ ಪಾರಣೆ ಮಾಡಿದ್ರು. ಹೋದ್ರು ಈ ನಾರಾಯಣಾಚಾರ್ಯ. ಅಲ್ಲೇ ನೋಡ್ತಾ ಕೂತಿದ್ರು. ಅಂದ್ರೆ ನಾರಾಯಣಾಚಾರ್ಯ ಏನ್ ನೋಡ್ತಿದ್ದೀರಿ ಅಂದ್ಬಿಟ್ಟು ಆಮೇಲೆ ಅವರೇ ಮುಂದೆ ಭೂತರಾಜರಾಗಿ
ಅವರ ವಿಶೇಷ ಸೇವೆ ಮಾಡಿಕೊಂಡು ಅವರ ಅಪರಾಧ ಕ್ಷಮೆ ಕೇಳಿ ಸೇವೆ ಮಾಡಿದರು ಅಂತಿದೆ. ಹೀಗೆ ಜ್ಞಾನಿಗಳು ಸರ್ವತ್ರ ಅವರಿಗೆ ಭಗವಂತನ ಚಿಂತನೆ ಇದ್ದಾಗ ಬೇರೆಯವರಿಗೆ ಕಾಣದೆ ತ್ಯಜಿಸುವರು ಅಖಿಲ ಕರ್ಮಗಳ. ಅವ್ರ ಪಾಡಿಗೆ ಅವರದ್ದು ಅನುಸಂಧಾನ ಬೇರೆ ಇರ್ತದೆ, ಅವರ ವಿಚಾರವೇ ಬೇರೆ ಇರ್ತದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಅದಕ್ಕೆ ಪ್ರವೃತ್ತಂ ಅತ್ಪರಸ್ತಜೇ, ನಿವೃತ್ತ ಕರ್ಮ ಮಾಡ್ತಾ ಇರ್ತಾರೆ. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಎರಡು. ಆ ಪ್ರವೃತ್ತ ಕರ್ಮಗಳನ್ನ ಅದು ಜಮಖಂಡಿ ವಾದಿರಾಜಾಚಾರ್ಯರು ಇದನ್ನ ತಿಳಿಸ್ತಾರೆ. ಪ್ರವೃತ್ತಂ ಅತ್ಪರಸ್ತಜೇತ್ ಅಂತಿರೋದ್ರಿಂದ ಪ್ರವೃತ್ತ ಕರ್ಮ ಬಿಟ್ಟಿರ್ತಾರೆ, ಹೊರಗಡೆ ಕಾಣುವಂತಹ ಬಹಿರಂಗ ಕರ್ಮ. ನಿವೃತ್ತ ಕರ್ಮ ಅಂತಿರ್ತದೆ, ಅದು ಯಾರಿಗೂ ಗೋಚರ ಆಗೋದಲ್ಲ. ಅಂತಹ ನಿವೃತ್ತ ಕರ್ಮವನ್ನ ಮಾಡ್ತಾರೆ. ಅವರು ಶುದ್ಧ ಸತ್ವರು, ಅಂಥವರಿಗೆ ಕರ್ಮತ್ಯಾಗೋಪಿ ನಾನ್ಯಥಾ. ಈ ಪ್ರವೃತ್ತ ಕರ್ಮತ್ಯಾಗ ಅಷ್ಟೇ ಹೊರತು ನಿವೃತ್ತ ಕರ್ಮತ್ಯಾಗ ಇರೋದಿಲ್ಲ. ಹರಿಪ್ರೀತಿ ಆಗಲಿ ಅನ್ನೋ ಕರ್ಮ ಸದಾ ಇದ್ದೇ ಇರ್ತದೆ. ಕಲಿಯ ಮೊದಲಾದ ಅಖಿಳದಾನವರೊಳಗೆ ಬ್ರಹ್ಮಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರುಹೇಕ್ಷಣಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ. ಮಾಡದೇ ಇರೋದು ಅನ್ನೋದು ವಿಚಾರ ಬಂತಲ್ಲ, ಜ್ಞಾನಿಗಳು ಕರ್ಮ ಮಾಡದೇ ಇರೋದು ಅಂತ. ನಿಷಿದ್ಧ ಕರ್ಮ ಮಾಡೋ ವಿಚಾರ ಹೇಳ್ತಾರೆ ಮುಂದೆ. ದೇವತೆಗಳು ಕೂಡ ಈಗ ಕಲಿ, ಇನ್ಯಾರೋ ಒಬ್ಬ ದೈತ್ಯ, ಪಾಪಿಗಳು ಏನೇನೋ ಕರ್ಮ ಮಾಡಿದ್ರು. ಯಾರು ಮಾಡೋದು? ಅಲ್ಲಿಯೂ ಕೂಡ ಬ್ರಹ್ಮಾದಿ ದೇವತೆಗಳೇ ನಿಂತು ಮಾಡಿಸೋದು. ಈಗ ನಾವು ಕರ್ಮ ಮಾಡಿದ್ವಿ ಅಂತಂದ್ರೆ, ಪುಣ್ಯ ಕರ್ಮ ಮಾಡಿದ್ರು ಅಂತಂದ್ರೆ ನಾವು ಮಾಡೋದೇ? ದೇವತೆಗಳು ನಿಂತು ಮಾಡಿಸೋದು. ಹಾಗೆ ಪಾಪಕರ್ಮ ಮಾಡಿದ್ರು ದೇವತೆಗಳೇ ಮಾಡಿಸ್ತಾರೆ. ಕಲಿಯ ಮೊದಲಾದ ಅಖಿಲ ದಾನವರೊಳಗೆ, ಕಲಿ ಮೊದಲಾದ ದಾನವರೊಳಗೆ ಬ್ರಹ್ಮಭವಾದಿ ದೇವತೆಗಳು ನಿಯಾಮಕರಾಗಿದ್ದು. ಯಾಕೆ? ಹರಿ ಆಜ್ಞೆಯಲ್ಲಿ, ಪರಮಾತ್ಮನ ಆಜ್ಞೆಯಂತೆ ಅವರಲ್ಲಿ ನಿಯಾಮಕರಾಗಿದ್ದು ಅವರವರ ಕಲುಷ ಕರ್ಮವ ಮಾಡಿಸಿ ಅವರವರು ಮಾಡ್ತಕ್ಕಂತಹ ಪಾಪಕರ್ಮಗಳನ್ನು ತಾವೇ ಮಾಡಿ ಮತ್ತು ಅವರಿಂದ ಮಾಡಿಸಿ ಅದನ್ನು ಕೂಡ ಜಲರುಹೇಕ್ಷಣೆ ಗರ್ಪಿಸುತ್ತ ಅದನ್ನ ಸ್ವಾಮಿ ನಿನ್ನ ಆಜ್ಞೆಯಂತೆ ಇಂಥ ಕಲಿ ವಿಪ್ರಚಿತ್ತಿ ಇವರಿವರ ಮೂಲಕ ನಾವಿಂಥ ಕೆಲಸ ಮಾಡಿಸಿದ್ದೀವಿ, ಅವರ ಸಾಧನೆ ಅವರಿಗೆ ಆಗಬೇಕಲ್ಲ, ಮಾಡಿಸಿದ್ದೀವಿ ಅಂತ ಅದನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ. ಅವರು ಮಾತ್ರ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖೀಪರು ಅವರೊಳಗೆ. ಅವರು ನಿಶ್ಚಲವಾದ ಭಕ್ತಿ ಜ್ಞಾನದಿಂದ ಪರಮಾತ್ಮನ ಆರಾಧನೆ ಮಾಡ್ತಿರ್ತಾರೆ. ಭಗವಂತನ ಆಜ್ಞೆಯಂತೆ ಇಂಥ ಕರ್ಮನು ಮಾಡಿಸ್ತಾರೆ. ಪ್ರೇರಕ ಅಪಿ ಪಾಪಾನಾಂ ನೈವಶ್ಯು ಫಲಭಾಗಿನಃ ಅಂತ ಒಂದು ಪ್ರಮಾಣ ವಾಕ್ಯ. ಪಾಪಗಳಿಗೆ ಪ್ರೇರಕರಾಗಿರ್ತಾರೆ, ಆದರೆ ಫಲಭಾಗಿಗಳು ಮಾತ್ರ ಅವರಾಗೋದಿಲ್ಲ. ಆವಜೀವರೊಳಿದ್ದರೆ ನಿನ್ನಾವ ಕರ್ಮವ ಮಾಡಲೇ, ನಿನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನವರು. ಕಾವನಯ್ಯನ ಪರಮ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ತತ್ವಾಭಿಮಾನಿಗಳು ದೇವತೆಗಳು ಆದ್ದರಿಂದ ಅವರು ಎಲ್ಲ ಜೀವರಲ್ಲೂ ಇರ್ತಾರೆ, ಎಲ್ಲ ತರಹದ ಕರ್ಮಗಳನ್ನೂ ಮಾಡ್ತಾರೆ. ಯಾವ ಗುಣರೂಪ ಉಪಾಸನೆ ಬೇಕಾದ್ರೆ ಮಾಡ್ತಾರೆ ಅವರು. ಕಾವನಯ್ಯನ ಅಂದ್ರೆ ಮನ್ಮಥ ಜನಕ ಪರಮಾತ್ಮನ ಪರಮ ಕಾರುಣ್ಯಾವಲೋಕನದ ಬಲದಿಂದ ಎಲ್ಲ ಕಡೆ ಸಂಚಾರ ಮಾಡ್ತಾ ಕರ್ಮ ಮಾಡ್ತಿರ್ತಾರೆ. ಪಾಪಕರ್ಮಗಳು ಮುಟ್ಟಲಾಪವೇ ಅಂತ, ಅವರನ್ನು ಪಾಪಕರ್ಮಗಳು ಮುಟ್ಲಿಕ್ಕೆ ಸಾಧ್ಯನೆ. ಎಲ್ಲ ವಿಧ ಜೀವರಲ್ಲಿ ಅವರು ವ್ಯಾಪಾರ ಮಾಡಿದರೂ ಕೂಡ, ಈಗ ಧೃತರಾಷ್ಟ್ರ ಅವನಲ್ಲಿ ವಾಯುದೇವರ ಆವೇಶ ಇತ್ತು, ದುರ್ಯೋಧನನಲ್ಲಿ ವಾಯುದೇವರ ಆವೇಶ ಇತ್ತು. ಯಾಕೆಂದ್ರೆ ಅವನಿಗೆ ಬಲ ಬರಬೇಕಲ್ಲ, ಬಲಕ್ಕೋಸ್ಕರ ಬಲ ಅನ್ನೋ ರೂಪದಿಂದ ಅಲ್ಲಿ ಆವೇಶ ಇತ್ತು. ಭಕ್ತಿ ಅನ್ನೋ ರೂಪದಿಂದ ಅಲ್ಲ, ನೀತಿ ಅನ್ನೋ ರೂಪದಿಂದ ಅಲ್ಲ, ಬಲ ಅನ್ನೋ ರೂಪದ ಆವೇಶ ಇತ್ತಂತ, ಬಲ ಬರಲಿ ಅಂತ. ಧೃತರಾಷ್ಟ್ರನಿಗೂ ಹಾಗೆ. ಇದು ಯಾಕೆ ಅಂತಂದ್ರೆ ಅವರವರ ಸಾಧನೆ ಪರಿಪೂರ್ಣ ಆಗ್ಲಿಕ್ಕೋಸ್ಕರ ಪರಮಾತ್ಮ ಅಲ್ಲಿ ನಿಂತುಕೊಂಡು ಮಾಡ್ತಾರೆ. ಬೇರೆ ಬೇರೆ ದುಷ್ಟಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾನೇ ಪರಮಾತ್ಮ, ಅಹಂ ಬ್ರಹ್ಮ ಅಂತ ವ್ಯಾಖ್ಯಾನ ಬರೆದವರಿದ್ದಾರೆ. ಅಲ್ಲೆಲ್ಲ ರುದ್ರದೇವರ ಆವೇಶ ಇತ್ತು. ರುದ್ರದೇವರ ಆವೇಶದಿಂದ ಇಂಥ ವ್ಯಾಖ್ಯಾನ ನಡೀತಂತೆ. ಪರಮಾತ್ಮನೇ ಹೇಳ್ತಾನೆ, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಪರಮಾತ್ಮ ರುದ್ರದೇವರಿಗೆ ಆಜ್ಞೆ ಮಾಡಿದನು, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ನೀನು ಇದ್ದದ್ದನ್ನು ಮುಚ್ಚಿಡು, ಸುಳ್ಳು ತತ್ವಗಳನ್ನೆಲ್ಲ ಜಗತ್ತಿನಲ್ಲಿ ಪ್ರಸಾರ ಮಾಡು. ಆ ರೀತಿ ಮಾಡುವವರಲ್ಲಿ ಅವಿಷ್ಟನಾಗಿ ನೀನು ಮಾಡು. ಪರಮಾತ್ಮನೇ ಆಜ್ಞೆ ಮಾಡಿದ. ಆದ್ದರಿಂದ ರುದ್ರದೇವರ ಆವೇಶದಿಂದ ನಾನೇ ಬ್ರಹ್ಮ ಅಂತ ಅನ್ನೋ ತತ್ವ ಎಲ್ಲ ಬಂತು. ಪ್ರಕಾಶಂ ಕುರು ಚಾತ್ಮಾನಂ, ನಿನ್ನನ್ನು ನೀನು ಸರ್ವೋತ್ತಮ ಅಂತ ಪ್ರಕಟಪಡಿಸ್ತು. ಅಪ್ರಕಾಶಂಚ ಮಾಂ ಕುರು, ನನ್ನನ್ನು ಬಹಿರಂಗದಲ್ಲಿ ಪ್ರಕಟಪಡಿಸಬೇಡ, ಯೋಗ್ಯರಿಗೆ ಮಾತ್ರ ನನ್ನ ಹರಿಸರ್ವೋತ್ತಮತ್ವ ಗೊತ್ತಾಗಬೇಕು, ನನ್ನ ತತ್ವ ಮುಚ್ಚಿಡು ಅಂತಾನೆ ಪರಮಾತ್ಮ. ರುದ್ರದೇವರ ಆ ಪ್ರಕಾರ ಮಾಡಿ. ಇಲ್ಲದಿದ್ದರೆ ಇಂಥ ತತ್ವ ಪ್ರಸಾರ ಆಗ್ಲಿಕ್ಕೆ ಸಾಧ್ಯ. ಯಾಕಾಯ್ತು ಹಾಗೆ ನಾನೇ ಪರಮಾತ್ಮ ಅನ್ನೋ ತತ್ವ ಪ್ರಸಾರ ಅಂತಂದ್ರೆ ಅವರವ್ರ ಸಾಧನೆ ಆಗಬೇಕಾಗಿತ್ತು. ಯಾರ್ಯಾರಿಗೆ ಏನೇನು ಸಾಧನೆ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ಮಾಡಿಸ್ತಾನಂತೆ.
ಆದ್ರಿಂದ ಆವ ಜೀವರೊಳಿದ್ದರೇನು, ಆವ ಕರ್ಮವ ಮಾಡಲೇನು, ಇನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನು. ಅವರ ಕಾವನಯ್ಯನ ಪರಮ ಕಾರುಣ್ಯಾವಲೋಕದೆ ವಲದಿ ಚರಿಸುವ ದೇವತೆಗಳನ್ನು ಪಾಪಕರ್ಮ ಮುಟ್ಟೋದಲ್ಲ, ಪರಮಾತ್ಮನ ಆಜ್ಞೆಯಿಂದ ಮಾಡಿರ್ತಾರೆ. ಅದರಿಂದ ದೊಡ್ಡವರ ಕರ್ಮ ಚರಿತ್ರೆ ಅದು ಪರಮಾತ್ಮ ಆಜ್ಞೆಯಿಂದ ಏನೇನೋ ಮಾಡ್ತಿರ್ತಾರೆ. ಇಂದ್ರದೇವರು ಅಹಲ್ಯ ದರ್ಶನ ಮಾಡಿದ, ಇಂದ್ರ ಅಹಲ್ಯ ದರ್ಶನ ಮಾಡಿದ ಅಂತ ಪಾಪಕರ್ಮ ಮಾಡಿದ. ಅಹಲ್ಯಾದೇವಿಯ ಶೀಲಭಂಗ ಯಾಕೆ ಮಾಡಿದ ದೇವೇಂದ್ರ? ಅಪರೋಕ್ಷ ಜ್ಞಾನಿ ಅಂಥವನು ಈ ಕೃತ್ಯ ಯಾಕೆ ಮಾಡಿದ ಅಂತ ಕೇಳಿದರೆ, ಒಂದು ವೇಳೆ ಇಂದ್ರ ಆ ಕೆಲಸ ಮಾಡದೇ ಇದ್ರೆ, ಗೌತಮರ ಶಾಪ ಕೊಡದೆ ಹೋಗಿದ್ರೆ, ಅಹಲ್ಯ ಕಲ್ಲಾಗದೇ ಇದ್ದಿದ್ರೆ ರಾಮದೇವರ ಪಾದಕ್ಕೆ ಇಷ್ಟು ಮಹತ್ವ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ರಾಮದೇವರ ಪಾದಕ್ಕೆ ಈ ಮಹಿಮೆ ಇದೆ, ಒಂದು ಕಲ್ಲಿಗೂ ಕೂಡ ಚೈತನ್ಯ ತುಂಬುತ್ತದೆ ರಾಮನ ಪಾದ ಅನ್ನೋ ಪಾದದ ಮಹಿಮೆ ಗೊತ್ತಾಗಬೇಕಾದ್ರೆ ದೇವತೆಗಳು ಹೀಗೆಲ್ಲ ಮಾಡ್ತಾರೆ. ಏಕಾದಶಿ ಉಪವಾಸ ಮಾಡಿದವರಿಗೆ ಇಷ್ಟು ಮಹತ್ವ ಇರ್ತದೆ. ಪರಮಾತ್ಮ ಅವನ ಸುದರ್ಶನ ಚಕ್ರವನ್ನು ಅವ್ರ ಹಿಂದೆ ಹಾಕಿರ್ತಾನೆ. ಯಾವಾಗಲೂ ಅವರ ಸುದರ್ಶನ ಚಕ್ರ ಉಪವಾಸ ಮಾಡಿದವರ ಬೆನ್ನ ಹಿಂದೆ ರಕ್ಷಣೆ ಮಾಡ್ಲಿಕ್ಕಿರ್ತದೆ ಅನ್ನೋದು ಲೋಕಕ್ಕೆ ಗೊತ್ತಾದದ್ದು ಯಾವಾಗ? ದುರ್ವಾಸ ಋಷಿಗಳು ಆ ಅಂಬರೀಷನ ಮೇಲೆ ಆ ಭೂತ ಸೃಷ್ಟಿ ಮಾಡಿದ್ರು. ಒಂದು ವೇಳೆ ದುರ್ವಾಸರು ಬರದೇ ಹೋಗಿದ್ರೆ, ಇವೆಲ್ಲ ಭೂತ ಸೃಷ್ಟಿ ಆಗದೆ ಹೋಗಿದ್ರೆ ಇವ್ಯಾವುದೂ ಗೊತ್ತೇ ಆಗ್ತಿದೆ. ಆದ್ದರಿಂದ ಸಜ್ಜನರಿಗೆ ತಿಳಿಸಬೇಕಾದ್ರೆ ಈ ರೀತಿ ಕೆಲವು, ಆದ್ದರಿಂದ ಉತ್ತಮ ಜೀವರ ದೇವತೆಗಳು ಉತ್ತಮ ಜೀವರ ಚರ್ಯೆಯನ್ನ ಅಪಾರ್ಥ ಮಾಡಿಕೊಳ್ಬಾರ್ದು ಅಂತ ಅವರಿಗೆಲ್ಲ ಸರ್ವಪ್ರತೀಕ ಅಂತ ಅವರಿಗೆ ಅನ್ವಯಿಸ್ತದೆ. ನಮಗೆಲ್ಲ ಸರ್ವಪ್ರತೀಕ ನಮಗೆಲ್ಲ ಇದೆ. ನಮಗೆ ಪ್ರತಿಮಾಸು ಅಪ್ರಬುದ್ಧಾನ ಸರ್ವತ್ರ ವಿದಿತಾತ್ಮನಾಂ ಅಂತ ಸಾಕು. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ಕ್ರಿಯಾವಂತರು ಸದಾ ಯಜ್ಞಶೀಲರಾಗಿರ್ತಾರೆ, ಅವರಿಗೆ ಅಗ್ನಿಯಲ್ಲೇ ಪರಮಾತ್ಮ ಗೋಚರ ಆಗ್ತಾನೆ, ಅವ್ರಿಗೆ ಅಗ್ನಿಯಲ್ಲಿ ಉಪಾಸನೆ ಮಾಡಲಿಕ್ಕೆ ಅಧಿಕಾರ. ಯೋಗಿನಾಂ ಹೃದಯೇ ಹರಿಹಿ, ಯೋಗಿಗಳಿರ್ತಾರೆ, ಅವರಿಗೆ ಪ್ರತಿಮೆ ಬೇಡ, ಸಾಲಿಗ್ರಾಮ ಬೇಡ, ಏನು ಬೇಡ, ಕೂತಲ್ಲಿ ಸುಮ್ಮನೆ ಜಪ ಮಾಡ್ತಾ ಕೂತಿರ್ತಾರೆ. ಇಷ್ಟಿಷ್ಟು ಕ್ಷೇತ್ರ ಸಾಲಿಗ್ರಾಮ, 12 ಸಾಲಿಗ್ರಾಮ, 22 ಸಾಲಿಗ್ರಾಮ, ಅವರು ಅದನ್ನು ಅಪೇಕ್ಷೆ ಪಡೋದು. ಯಾಕೆ ಅಂದರೆ ಯೋಗಿನಾಂ ಹೃದಯೇ ಹರಿಹಿ, ತಮ್ಮ ಹೃದಯದಲ್ಲಿ ಅವರು ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಪ್ರತಿಮಾಸು ಅಪ್ರಬುದ್ಧಾನಾಂ, ಅಪ್ರಬುದ್ಧರಾದಂಥವರು ಯೋಗಿಗಳು ದೊಡ್ಡ ದೊಡ್ಡ ಋಷಿಗಳಿಗಿಂತ ತಾರತಮ್ಯದಲ್ಲಿ ಕೆಳಮಟ್ಟಿಗಿರ್ತಕ್ಕಂಥವರಿಗೆ ಪ್ರತಿಮಾ, ಸಾಲಿಗ್ರಾಮ ಇತ್ಯಾದಿ ಜಡ ಪ್ರತಿಮಾ, ಚೇತನ ಪ್ರತಿಮಾ, ಅಲ್ಲಿ ಅವರಿಗೆ ಅಪ್ರಬುದ್ಧರಿಗೆ ಅಲ್ಲಿ ಪರಮಾತ್ಮ ಗೋಚರ. ಸರ್ವತ್ರ ವಿದಿತಾತ್ಮನಾಂ, ಅದೇ ಸರ್ವಪ್ರತ್ಯೇಕ. ವಿದಿತಾತ್ಮರು ಯಾರಿರ್ತಾರೆ? ಭಗವಂತನ ದಿವ್ಯ ಜ್ಞಾನಿಗಳು, ಉತ್ತಮರು, ಅತ್ಯುತ್ತಮರು, ಅವರಿಗೆ ಸರ್ವತ್ರ ಪರಮಾತ್ಮ ಗೋಚರ ಆಗ್ತಾರೆ. ಸರ್ವದೇಶವು ಪುಣ್ಯಕಾಲವು, ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು ಆ ವಿದಿತಾತ್ಮರಾದವರಿಗೆ. ಅದನ್ನಿಟ್ಟುಕೊಂಡು ಇಲ್ಲಿ ಹೇಳಿದ್ದಾರೆ. ಅಜ್ಞಾನಿಗಳು ಸಾಧಾರಣ ಮಟ್ಟದವರಿಗೆ ಪ್ರತಿಮೆಯಲ್ಲಿ ದೇವರ ಕಾಣ, ಅವರಿಗೆ ಪ್ರತೀಕ ಬೇಕಾಗ್ತದೆ. ಹೋಗಿ ಅಲ್ಲಿ ಅವರ ದೇವರನ್ನು ಅಲ್ಲಿ ಉಪಾಸನೆ ಮಾಡಬೇಕು. ಆಮೇಲೆ ಅವರು ಯೋಗಿಗಳಾದಾಗ ತಮ್ಮ ಹೃದಯದಲ್ಲೇ ಉಪಾಸನೆ ಮಾಡಬಹುದು. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳ ಎಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನರತ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವವೇನು ಅಚ್ಯುತನ ದಾಸರಿಗೆ. ಪರಮಾತ್ಮನ ದಾಸರಾಗಿ ಸದಾ ಪರಮಾತ್ಮನ ಚಿಂತನೆಯಲ್ಲಿರುವವರಿಗೆ ಅವರು ಮಾಡುವಂತಹ ಕರ್ಮಗಳು ಅವರಿಗೆ ದೋಷ ಅಂತ ಅನಿಸೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ಹೆಣ್ಣು ಮಗಳು ವಿಧಿ ಪ್ರಕಾರವಾಗಿ ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಂಡು ಆ ಪತಿಯೊಂದಿಗೆ ಬೇಕಾದ ಹಾಗೆ ವರ್ತಿಸ್ತಾಳೆ, ಬೇಕಾದಷ್ಟು ಮಕ್ಕಳನ್ನು ಪಡಿತಾಳೆ. ಆದರೂ ಕೂಡ ಅವಳನ್ನು ಪತಿವ್ರತ ಜಿತೇಂದ್ರಿಯಳು ಅಂತ ಆದರ ಮಾಡ್ತಾರೆ, ಗೌರವಿಸ್ತಾರೆ. ಅದು ದೋಷ ಅಲ್ಲ. ಅದರಂತೆ ಜ್ಞಾನಿಗಳಾದವರು ಯಾವಾಗಲೂ ಭಗವಂತನ ಜೊತೆಗೆ ಪರಮಾತ್ಮನನ್ನೇ ಚಿಂತನೆ ಮಾಡಿಕೊಂಡು ಅವರು ಕರ್ಮಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಯಾವ ದೋಷವೂ ಕೂಡ ಉಂಟೋದು. ಪರಮಾತ್ಮನ ಚಿಂತನೆ ಸದಾ ಇರೋದ್ರಿಂದ ಅವರಿಗೆ ಯಾವ ದೇಶ ಭಂಗ ಆಯಿತು, ಕಾಲ ನಿಯಮ ಮೀರಿ ಹೋಯಿತು, ದೇಶದ ನಿಯಮ ಮೀರಿದ್ರು ಅಂತ ಅವರಿಗೆ ಅದು ದೋಷ ಆಗೋದಿಲ್ಲ. ಪತ್ನಿ ವಿಧಿ ಪ್ರಕಾರ ವಿವಾಹ ಮಾಡಿಕೊಂಡ ಪತಿಯೊಂದಿಗೆ ರಮಿಸಿದರೆ ಹೇಗೆ ಅದು ದೋಷ ಅಲ್ಲವೋ, ಜಿತೇಂದ್ರಿಯಳೇ ಆಗಿರ್ತಾಳೋ ಅದರಂತೆ ಕೃತಿಪತಿ ಕಥಾಮೃತ, ಕೃತಿಪತಿ ಪ್ರದ್ಯುಮ್ನ, ಕೃತಿದೇವಿಯ ಪತಿಯಾದಂಥ ಪರಮಾತ್ಮನ ಕಥಾಮೃತ ಸುಭೋಜನರತ ಮಹಾತ್ಮರಿಗೆ, ಅಂದರೆ ಹರಿಕಥಾಮೃತ ಅಂತಲೇ ಅರ್ಥ. ಹರಿಕಥಾಮೃತ ಸಾರ ಭೋಜನ ಮಾಡತಕ್ಕಂಥ ಮಹಾತ್ಮರಿಗೆ ಯಾವ ದೋಷ ಪ್ರತತಿಗಳು ಸಂಬಂಧಿಸುವವು. ಸದಾ ಪರಮಾತ್ಮನ ಚಿಂತನೆ ಇದ್ದಂಥವರಿಗೆ ದೋಷ ಬರೋದಿಲ್ಲ. ಈಗ ನೋಡಿ, ಅರ್ಜುನ ದೊಡ್ಡವರನ್ನು ಹಿರಿಯರನ್ನೇ ಕೊಂದ, ಭೀಷ್ಮಾದಿಗಳನ್ನೆಲ್ಲ ಕೊಂದ.
ಮೊದಲು ಅವನಿಗೆ ಇದು ನಮ್ಮ ಕುಲ ಪಿತಾಮಹರು ಭೀಷ್ಮರು ಅಂಥವ್ರನ್ನ ಕೊಂದರೆ ನನಗೆಂಥ ದೋಷ ಬರಲಿಕ್ಕಿಲ್ಲ. ಗುರು ನಹತ್ವಾ ಹಿ ಮಹಾನುಭಾವಾನ್, ಅಂಥ ಮಹಾನುಭಾವರಾದ ಗುರುಗಳನ್ನ ಕೊಂದರೆ ಏನು ಶ್ರೇಯಸ್ಸಾದೀತು ಅಂತ ಅಂದ್ಕೊಂಡು ಪರಮಾತ್ಮ ಅಂದ, ಹೌದು, ಗುರು ಹಿರಿಯರನ್ನು ಕೊಲ್ಲಬಾರ್ದು, ಭೀಷ್ಮರನ್ನು ಕೊಲ್ಲಬಾರ್ದು. ದ್ರೋಣಾಚಾರ್ಯರು ಅವರಿಗೆ ಬಾಣ ಬಿಡೋದುಂಟೆ, ದ್ರೋಣಾಚಾರ್ಯರ ಹತ್ಯೆ ಮಾಡಬಾರ್ದು. ಗುರುಗಳು ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಅಂಥವ್ರ ಹತ್ಯೆ ಮಾಡಬಾರ್ದು. ಆದರೂ ನೀನು ಮಾಡು. ಅಲ್ಲ, ದೋಷ ಸಂಬಂಧ ಬರೋದಿಲ್ವೇ, ನರಕ ಬರೋದಿಲ್ವೇ ಅಂತ ಕೇಳ್ತಾನೆ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ ಅಂದ. ಪಾಪ ಪುಣ್ಯ ನನ್ನ ಕೈಯಲ್ಲಿರು. ಕರ್ಮ ಮಾಡಿದಾಗ ಪಾಪ ಕೊಡುವವನು ಪುಣ್ಯ ಕೊಡುವವನು ನಾನು. ಆದ್ದರಿಂದ ನಾನು ಹೇಳಿದ ಕೆಲಸ ಮಾಡು, ನಿನಗೆ ನಾನು ಪಾಪ ಕೊಡೋದಿಲ್ಲ. ಪಾಪ ಸುಮ್ಮನೆ ತಾನಾಗೆ ಬರೋದಿಲ್ಲ, ಎಲ್ಲಿಂದೋ ಬಂದ್ಬಿಡೋದಲ್ಲ, ನನ್ನ ಅಧೀನದಿಂದ ಬರೋದದು. ನಾನು ಪಾಪ ಬರದಿದ್ದ ಹಾಗೆ ಮಾಡ್ತೀನಿ ಅಂತಾನೆ ಕೃಷ್ಣ. ಅಂದ್ರೆ ಅರ್ಥ ಏನು? ಬೇರೆಯವರ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಅದು ನಿಷಿದ್ಧವಾದ ಕರ್ಮ. ಯಾಕೆ ಇಷ್ಟು ಮಾಡಬೇಕಾಗಿತ್ತು? ಬರೇ ಒಂದು ಸಿಂಹಾಸನಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಯಾಕೆ ಆ ಭೀಷ್ಮಾದಿಗಳನ್ನು ಕೊಲ್ಲಬೇಕಾಗಿತ್ತು? ಬಿಟ್ಬಿಡ್ಬಹುದಾಗಿತ್ತಲ್ಲ ಅಂತ. ಆದರೆ ಕೃಷ್ಣ ಏನಂದ, ನೀನು ಮಾಡುವಾಗ ಯುದ್ಧವನ್ನು ಕೂಡ ನನ್ನ ಪೂಜೆ ಅಂತ ಮಾಡು. ಅದು ಯುದ್ಧ, ಆದರೆ ನನ್ನ ಪೂಜಾ ರೂಪವಾಗಿ ಮಾಡು. ನನ್ನ ಸಂಬಂಧ ಹಚ್ಚಿಕೊಂಡು ಮಾಡು, ನನ್ನ ಚಿಂತನೆ ಮಾಡಿಕೊಂಡು ಮಾಡು. ಆವಾಗ ನಿನಗೆ ಪಾಪ ಬರೋದು. ಮಕ್ಕಳನ್ನು ಪಡೆಯೋದು ದೋಷನೇ. ಯಾರ್ಯಾರೆಲ್ಲೋ ಮಕ್ಕಳನ್ನು ಪಡೆದ್ರೆ ದೋಷ. ತನ್ನ ಪತ್ನಿಯಲ್ಲಿ 10 ಅಲ್ಲ 12 ಮಕ್ಕಳನ್ನು ಪಡೀಲಿ, ದೋಷ ಆಗೋದು. ತನ್ನ ಪತ್ನಿಯಲ್ಲೇ ತಾನು ಮಕ್ಕಳನ್ನು ಪಡೆದರೆ, ಆ ಪತ್ನಿ ತನ್ನ ಗಂಡನಿಂದಲೇ ಮಕ್ಕಳನ್ನು ಪಡೆದರೆ ಅವಳಿಗೆ ದೋಷ ಅಲ್ಲ. ಎಲ್ಲೆಲ್ಲೋ ಮಕ್ಕಳನ್ನು ಪಡೆದ್ರು ಅಂದ್ರೆ ದೋಷ ಆಗ್ತದೆ. ಹಾಗೆ ಯುದ್ಧ ಅದು ಕ್ರೂರ ಕರ್ಮ ಹೌದು. ಗುರುಗಳನ್ನು ಭೀಷ್ಮಾದಿಗಳನ್ನು ಕೊಲ್ಲೋದು ಕ್ರೂರ ಕರ್ಮ ಹೌದು. ಆದರೆ ಕೊಲ್ಲುವಾಗ ಯಾವ ರೀತಿ ಅನುಸಂಧಾನದಿಂದ ನೀನು ಯುದ್ಧ ಮಾಡಬೇಕು? ಪರಮಾತ್ಮನ ಚಿಂತನೆ ಇಟ್ಟುಕೊಂಡು ಇದು ಭಗವಂತನ ಪೂಜಾ ಅಂತ ಮಾಡಬೇಕು. ಹಾಗೆ ಯುದ್ಧವೂ ಕೂಡ ಹರಿಪೂಜಾ ಅಂತ ಮಾಡಿದವನು ಅರ್ಜುನ. ಆದ್ದರಿಂದ ಅವನಿಗೆ ಅದು ದೋಷ ಆಗಲಿಲ್ಲ. ಕೆಲವರು ಪೂಜೆಯನ್ನೇ ಯುದ್ಧ ಅಂತ ಮಾಡ್ತಾರೆ, ಅದು ಬೇರೆ. ಪೂಜೆನೇ ಯುದ್ಧ ಆಗಿಬಿಟ್ಟಿರ್ತದೆ ಮನೆಯಲ್ಲಿ, ಪೂಜೆ ಮುಗಿಯೋ ತನಕ. ದೊಡ್ಡವರಿಗೆಲ್ಲ ಯುದ್ಧವೇ ಪೂಜೆ, ಇಷ್ಟು ವಿಶೇಷ. ಪೂಜೆಯನ್ನೇ ಯುದ್ಧ ಅಂತ ಮಾಡೋರಿಗೆ ಏನು ಮಾಡಿದ್ರು, ಪೂಜೆ ಮಾಡಿದ್ರು ಅದು ದೋಷನೇ. ಅದು ಯುದ್ಧ ಮಾಡಿದಂಗೆ ಮಾಡಿಬಿಟ್ಟು ಯುದ್ಧವನ್ನೇ ಪೂಜೆ ಅಂತ ಮಾಡಿದಾಗ ದೋಷ ಆಗೋದಿಲ್ಲ. ದಾಸರು ಕೊಡ್ತಕ್ಕ ದೃಷ್ಟಾಂತ ಅದನ್ನು. ಪತಿಯೊಡನೆ ಮನಬಂದ ತರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳೆಂದು ಕರೆಸುವಳು. ಹಾಗೆ ಪರಮಾತ್ಮನ ಚಿಂತನೆಯಿಂದ ಇದು ಭಗವಂತನಿಗೆ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡ್ತಿದ್ದೀನಿ. ನಮ್ಮ ವರ್ಣಾಶ್ರಮಕ್ಕೆ ಪರಮಾತ್ಮ ನಿಗದಿ ಮಾಡಿದಂಥ ಧರ್ಮ ಅಂತ ಮಾಡಿದರೆ ದೋಷ ಪ್ರತತಿಗಳು ಸಂಬಂಧಿಸುವವೇನು ಅಚ್ಯುತನ ದಾಸರಿಗೆ ಅಂತ. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆನುತ ಜಲಕ್ಕೆದಿರೀಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು. ಕ್ಲೇಶವೈದುವನಾದಿಯಲ್ಲಿ ಸರ್ವೇಶ ಕ್ಲಪ್ತಿಯ ಮಾಡಿದುದ ಬಿಟ್ಟ ಆಶೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಅದನ್ನೇ ಪುನಃ ವಿವರಣೆ ಮಾಡ್ತಾ ಇದ್ದಾರೆ, ವಿಸ್ತಾರ ಮಾಡಿ ಹೇಳ್ತಾರೆ. ಒಳ್ಳೆ ಪ್ರವಾಹ ತುಂಬಿ ಹರಿತಕ್ಕಂಥ ನದಿಯೊಳಗೆ ನಾನು ಸಾಹಸ ಮಾಡ್ತೀನಿ ಅಂತ ಕೆಲವರು ಸಾಹಸ ಪ್ರೇರಿತ ಸುಮ್ಮನೆ ತಣ್ಣಗೆ ಸ್ನಾನ ಮಾಡಿ ಬರೋದು ಬಿಟ್ಟು ಸಾಹಸ ಮಾಡ್ತೇನೆ ಅಂತ ಈಸಾಡ್ತೇನೆ ಅಂತ ಹೋಗ್ತಿರ್ತಾರೆ. ಅದು ಪ್ರವಾಹಕ್ಕೆ ಎದುರಾಗಿ ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆ ನೆನುತ್ತಾ ಸಾಹಸ ತೋರಿಸ್ತೀನಿ ಅಂತ ಹೇಳಿ ಜಲಕ್ಕೆ ಎದುರಿ ಈಸಾಡ್ಲಿಕ್ಕೆ ಹೋಗ್ತಾರೆ. ಕೈ ಸೋತು ಮುಳುಗುವ, ಕೊನೆ ಕೈ ಸೋತು ಮುಳುಗ್ತಾನೆ. ಅದರಂತೆ ಹರಿಯ ಬಿಟ್ಟವನು ಕ್ಲೇಶವೈದುವನು ಆದಿಯಲ್ಲಿ ಸರ್ವೇಶ ಕ್ಲೃತ್ಯ ಮಾಡಿದುದ ಬಿಟ್ಟು ಆಶೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಎಲ್ಲೋ ಒಂದು ಕಡೆ ಸ್ನಾನದ ಘಟ್ಟಕ್ಕೆ ಹೋಗಿ ಸ್ನಾನ ಮಾಡೋದು ಬಿಟ್ಟು ಪ್ರವಾಹಕ್ಕೆ ಎದುರಾಗಿ ಈಸಾಡ್ತೇನೆ ಅಂತ ಹೋದ್ರೆ ಹೆಂಗೆ ಮುಳುಗಿ ಹೋಗ್ತಾನೋ ಹಾಗೆ ಭಗವಂತ ಕ್ಲಿಪ್ತಿ ಮಾಡಿದಂಥ ರೀತಿಯಲ್ಲಿ ಕರ್ಮ ಮಾಡಬೇಕು. ನೀವು ನಿಮ್ಮ ಗುರುಗಳನ್ನು ಚಿಂತನೆ ಮಾಡಿ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡಿ ವಿಹಿತವಾದ ವರ್ಣಾಶ್ರಮ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಅದು ಬಿಟ್ಟು ಹರಿಯನ್ನೇ ಬಿಟ್ಟು ಬೇರೆ ಯಾವುದ್ಯಾವುದೋ ಅನ್ಯ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಹೋದರೆ ಆವಾಗ ಕ್ಲೇಶ ವೈದುವನು. ಶ್ರೀಕೃಷ್ಣನೇ ಇದ್ದಾಗ ವಸುದೇವ ಒಂದ್ಸಲ ಅಂಬಿಕಾವನ ಯಾತ್ರೆ ಅಂತ ಮಾಡಿದಂತೆ ಭಾಗವತ ದಶಮಸ್ಕಂಧದಲ್ಲಿ ಬರ್ತದೆ. ಅಂಬಿಕಾವನ ಯಾತ್ರೆ ಅಂತ ಒಂದು ಯಾತ್ರೆ ಇಟ್ಟು, ಅಂಬಿಕಾ ಅಂತ ಅದೊಂದು ದೇವತೆ, ಅಂಬಿಕಾದೇವಿ. ಅಂಬಿಕಾದೇವಿಯ ಒಂದು ಗುಡಿ, ಅದಕ್ಕೆ ಅಂಬಿಕಾವನ ಅಂತ ಕರೀತಿದ್ರು. ಅಲ್ಲಿ ಯಾತ್ರೆ, ಅಲ್ಲಿ ಅಂಬಿಕಾದೇವಿ ಆರಾಧನೆ ಮಾಡಿದ್ರೆ ತಪ್ಪೇನಲ್ಲ. ಎಷ್ಟೋ ಜನರು ಮಾಡ್ತಿರ್ತಾರೆ, ಬೇರೆ ಬೇರೆ ದೇವತೆಗಳ ಆರಾಧನೆ ಮಾಡ್ತಾರೆ. ಆದರೆ ಎಲ್ಲಿ ಏನು ಮಾಡಿದ್ರು ಅಂತರ್ಯಾಮಿಯಾದ ಹರಿಯನ್ನು ಚಿಂತನೆ ಮಾಡೇ ಮಾಡಬೇಕು. ಹರಿಯ ಬಿಟ್ಟು ಅನ್ಯರಾರಾಧಿಸುವ ಮಾನವನು ಕ್ಲೇಶವ ಐದುವ ಅಂತ. ಹರಿಯನ್ನು ಬಿಟ್ಟು ಅನ್ಯರಾರಾಧನೆ ಮಾಡಬಾರ್ದು. ಅನೇಕ ಜನರು ಸ್ತ್ರೀ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಲಕ್ಷ್ಮೀ ಅಂತಲೋ ಪಾರ್ವತಿನೋ ಬೇರೆ ಬೇರೆ ಕುಲದೇವರನ್ನು ಮಾಡ್ಕೊಂಡಿರ್ತಾರೆ. ಕೆಲವರಿಗೆ ವಾಯುದೇವರೇ ಕುಲದೇವರಾಗಿರ್ತಾರೆ. ಆದರೆ ವಾಯುದೇವರನ್ನು ಮತ್ತೆ ಹರಿಯನ್ನು ಬಿಟ್ಟು ಮಾಡಬಾರ್ದಲ್ಲಿ. ಆ ವಾಯುದೇವರಲ್ಲಿ ಹರಿಯನ್ನು ಚಿಂತನೆ ಮಾಡಿ ಮಾಡಬೇಕು.
ಸಂತಿ ಚಂದಮ್ಮ ಅಂತ ಕುಲದೇವತೆ ಇರ್ತಾರೆ, ತಪ್ಪಲ್ಲ. ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಿ ಮಾಡಬೇಕು. ಪರಮಾತ್ಮನ ಚಿಂತನೆ ಮಾಡಿ ಮತ್ತೆ ಆ ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಿ. ಲಕ್ಷ್ಮೀ ದೇವಿಗೆ ಅನೇಕ ನಾಮಗಳಿದೆ, ಬೇರೆ ಬೇರೆ ನಾಮಗಳಿಂದ ಕಾಡಿನಲ್ಲಿ, ನೀರಿನಲ್ಲಿ, ನಗರಗಳಲ್ಲಿ ಅಲ್ಲೆಲ್ಲ ಗ್ರಾಮ ದೇವತೆಯಾಗಿ ನೀನು ಕಲಿಯುಗದಲ್ಲಿ ಪೂಜಿತಳಾಗುವಂತ ಪರಮಾತ್ಮ ವರ ಕೊಟ್ಟಿದ್ದಾನೆ ದುರ್ಗಾದೇವಿ. ಅದರಿಂದ ದುರ್ಗಾದೇವಿ, ಚಂಡಿಕಾ, ಅಂಬಿಕಾ ಇತ್ಯಾದಿ ರೂಪಗಳಿಂದ ನೆಲೆಸಿರ್ತಾಳೆ ಅಂತ ಉಂಟು, ಪ್ರಮಾಣ ಉಂಟು. ಆ ದೇವತೆಗಳನ್ನ ಅದು ಕ್ಷುದ್ರ ದೇವತೆ ಅಂತ ಅದನ್ನು ಮಾತ್ರ ಪೂಜೆ ಮಾಡಬಾರ್ದು. ಲಕ್ಷ್ಮೀ ಸ್ವರೂಪ ಹೌದು ಅಲ್ವೋ ಅಂತ ಹಿರಿಯರಿಂದ ತಿಳ್ಕೊಂಡು ಆ ಲಕ್ಷ್ಮಿಯಲ್ಲೇ ಪರಮಾತ್ಮನನ್ನ ಚಿಂತನೆ ಮಾಡಿಕೊಂಡು ಮಾಡಬೇಕು. ಇಲ್ಲ ಬರೇ ಅನ್ಯ ದೇವತೆಗಳ ಆರಾಧನೆ ಮಾಡಿದರೆ ಪ್ರವಾಹಕ್ಕೆ ಎದುರಾಗಿ ಈಸಿದ ಹಾಗೆ ಆಗ್ತದೆ. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆ ನೆನುತ ಜಲಕ್ಕೆ ಎದುರು ಈಸಿದರೆ ಕೇಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವನು. ಆದಿಯಲ್ಲಿ ಆರಂಭದಲ್ಲೇ ಪರಮಾತ್ಮ ಸರ್ವೇಶ ಕ್ಲಿಪ್ತಿ ಮಾಡಿದ್ದಾನೆ. ಇಂತಿಂಥವರು ಇಂತಿಂಥ ದೇವತೆಗಳನ್ನ, ಇದು ಇಂತಿಂಥ ಕರ್ಮ, ಅದು ಹರಿಪೂಜಾ ರೂಪವಾಗಿ ಮಾಡಬೇಕು ಅಂತ. ಆ ಕ್ಲಿಪ್ತಿಯ ಮಾಡಿದುದ ಬಿಟ್ಟು, ಹರಿಯನ್ನು ಬಿಟ್ಟು, ಕ್ಲಿಪ್ತಿ ಮಾಡಿದ್ದುದನ್ನು ಬಿಟ್ಟು ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು ಕ್ಲೇಶವೈದುವ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ, ಜಪ, ದೇವಾರ್ಚನೆಯ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ಯುವರು. ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಅದು ಕ್ಲಿಪ್ತಿ ಮಾಡಿದ್ದನ್ನು ಬಿಟ್ಟು ಕರ್ಮ ಮಾಡೋದು ಅಂದ್ರೆ ಏನು ಅನ್ನೋದ್ರ ವಿವರಣೆ ಇಲ್ಲಿ ನೋಡ್ತೀವಿ. ನಾನು ನನ್ನದು ಅಂತ ಭಾವನೆಯಿಂದ ಮಾಡ್ತಾನೆ. ಈ ಪದಾರ್ಥಗಳೆಲ್ಲ ಅದೆಲ್ಲ ಪರಮಾತ್ಮ ಕೊಟ್ಟದ್ದು. ಭಗವತೋ ವರೇಣ, ಭಗವತಸ್ತೇಜಸ, ಭಗವತಾ ಪ್ರೇರಿತೋಹಂ, ಎಲ್ಲ ಭಗವದಧೀನವಾಗಿರ್ತಕ್ಕಂಥ ಸಾಮಗ್ರಿಗಳಿಂದ ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ಬೇಕಂತ. ನಾನು ನನ್ನದು ಅಂತ ಹೇಳ್ತಕ್ಕಂಥ ಜಡಮತಿ ಮಾನವ ಏನೇನು ಮಾಡ್ತಾನೆ, ಸ್ನಾನ, ಜಪ, ದೇವಾರ್ಚನೆ, ಅದೆಲ್ಲ ಏನಾಗ್ತಿದೆ ಅಂದ್ರೆ ದಾನವರು ಸೆಳೆದೊಯ್ಯುವರು. ಎಲ್ಲ ದಾನವರು ತಗೊಂಡು ಹೋಗ್ತಾರಂತ. ಇಷ್ಟೆಲ್ಲ ಮಾಡ್ತಾನೆ, ಮಾಡಿದ್ದನ್ನೆಲ್ಲ ದಾನವರು ತಗೊಂಡು ಹೋಗ್ತಾರೆ. ಎಲ್ಲ ಕೊನೆ ಕೃಷ್ಣಾರ್ಪಣ ಮಸ್ತು ಅಂತ ಬಿಡ್ತೀವಲ್ಲ ಅಂತಂದ್ರೆ, ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟಿರ್ತೀವಿ. ಈಗ ರುದ್ರದೇವರ ಆರಾಧನೆ ಮಾಡುವಾಗ ಶಿವನ ಹೆಸರು ಹೇಳಿರ್ತೀವಿ, ಶಿವಾಯ ಸ್ವಾಹ ಅಂದಿರ್ತಾರೆ, ಅಗ್ನಯೇ ಸ್ವಾಹ ಅಂತ ಅಂದಿರ್ತಾರೆ, ವರುಣಾಯ ಸ್ವಾಹ ಅಂತ ಅಂದಿರ್ತೀವಿ. ಅದೆಲ್ಲ ಆ ದೇವತೆಗಳಿಗೆ ತಾನೇ ಹೋಗಬೇಕು ಅಂದ್ರೆ ಕೊನೆ ಕೃಷ್ಣಾರ್ಪಣ ಅಂತನ್ಲಿ ಏನು ಮಾಡಿದ್ರು ಅದೆಲ್ಲ ದಾನವರು ತಗೊಂಡು ಹೋಗ್ತಾರೆ. ನಾವು ಹೆಸರು ಮತ್ತು ಅವ್ರದ್ದು ಹೇಳಿದೀವಲ್ಲ, ಅಗ್ನಿ ಅವ್ರಿಗೆ ಯಾಕೆ ತಗೊಂಡು ಹೋಗ್ತಾನೆ? ಅಗ್ನಿಗೆ ಹಾಕೊಡೋದು. ಅಗ್ನಿಮುಖಾವೈ ದೇವಾಹ, ಅಗ್ನಿ ಹವ್ಯವಾಹ ಅಂತ ಅವನಿಗೆ ಹೆಸರು. ಅಂದ್ರೆ ನಾವು ಹಾಕಿದ ಹವಿಸ್ಸನ್ನು ತಗೊಂಡು ಹೋಗಿ ಕೊಡುವವನು ಅಗ್ನಿ. ಅಗ್ನಿಗೆ ತಗೊಂಡು ಹೋಗಿ ಕೊಡುವಾಗ, ಅಗ್ನಿಯಲ್ಲಿ ಅರ್ಪಣೆ ಮಾಡುವಾಗ ವರುಣಾಯ ಸ್ವಾಹ ಅಂತ ಅಂದಿರ್ತೀವಿ, ನಾವು ಪರ್ಜನ್ಯಾಯ ಸ್ವಾಹ ಅಂತ ಅಂದಿರ್ತೀವಿ. ಅಗ್ನಿ ತಪ್ಪಲ್ವೇ ಆ ದೇವತೆಗೆ ತಗೊಂಡು ಹೋಗಿ ಕೊಟ್ರೆ? ಅಗ್ನಿ ತಪ್ಪಲ್ಲ. ನೀವು ಪರ್ಜನ್ಯಾಯ ಸ್ವಾಹ, ವರುಣಾಯ ಸ್ವಾಹ, ಇಂದ್ರಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ ಅಂತ ಹೇಳ್ರಿ ಬೇಕಾದ್ರೆ. ಅದೇ ಹೆಸರಿನ ದಾನವರಿದ್ದಾರೆ. ಅಗ್ನಿ ಏನ್ ಮಾಡ್ತಾನೆ, ಅಲ್ಲಿ ಇನ್ಶಿಯಲ್ ಹಾಕಿರೋದಿಲ್ಲ, ಏನು ಹಾಕಿರೋದಿಲ್ಲ. ಇಂದ್ರಾಯ ಸ್ವಾಹ, ಆ ದಾನವ ಇಂದ್ರನಿಗೆ ತಗೊಂಡು ಹೋಗಿ ಕೊಟ್ಬಿಡ್ತಾನೆ. ದಾನವನು ಒಬ್ಬ ಇದ್ದಾನಂತೆ. ಇಂದ್ರ ಅನ್ನೋ ಹೆಸರಿನ ದಾನವ ಇದ್ದಾನಂತೆ, ಬ್ರಹ್ಮ ಅನ್ನೋ ಹೆಸರಿನ ದಾನವ ಇದ್ದಾನೆ. ದೇವತೆಗಳಿಗೆ ಏನೇನು ಹೆಸರಿದೆ ಇದೇ ಹೆಸರಿನ ಕೃಷ್ಣ ಅಂತ ಒಬ್ಬ ದಾನವ ಇದ್ದಾನೆ. ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟರೆ ಆ ದಾನವ ತಗೊಂಡು ಹೋಗ್ಬಿಡ್ತಾನೆ. ನನಗೆ ಅರ್ಪಣೆ ಮಾಡಿದ್ರಲ್ಲ ಅಂತ ದಾನವ ಒಯ್ತಾನೆ. ಕೃಷ್ಣ, ಇಂದ್ರ, ಬ್ರಹ್ಮೇಂದ್ರಾದಿ ಸನಾಮಕಾಹ, ಬ್ರಹ್ಮ, ಇಂದ್ರ ಇತ್ಯಾದಿ ನಾಮಗಳುಳ್ಳಂಥ ದಾನವರಿದ್ದಾರೆ, ಅವರಿಗೆ ಹೋಗ್ತದಂತ. ಪತ್ರ ಬರೆದು ಹಾಕ್ತೀವಿ, ಸರಿಯಾಗಿ ಇನ್ಶಲ್ ಹಾಕಲಿಲ್ಲ ಅಂತಂದ್ರೆ ಅವನ ಪೋಸ್ಟ್ಮನ್ ತನ್ನ ಫ್ರೆಂಡ್ ಯಾರು ಇರ್ತಾನೆ ಅವನಿಗೆ ತೊಗೊಂಡೋಗಿ ಕೊಟ್ಬಿಡ್ತಾನೆ ಮನೆಯರಡು. ಯಾಕೆಂದ್ರೆ ನಿನ್ನ ಹೆಸರಿದೆ ತಗೋ ಅಂತ ಕೊಟ್ಬಿಡ್ತಾನೆ. ಹಂಗೆ ನೀವೇನು ಮಾಡ್ತೀರಿ, ಆ ಮನೆಯರಡು ತೊಗೊಂಡೋಗಿ ಅವ್ರು ಯಾರ್ದೋ ಹೆಸರಿನವ್ರಿಗೆ ಕೊಟ್ಟಂಗೆ ಅಗ್ನಿ ಅವ್ರಿಗೆ ಕೊಟ್ಬಿಡ್ತಾನೆ. ಅವ್ರಿಗೆ ಕೊಡದೇ ಇರೋ ಹಾಗೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಸರಿಯಾಗಿ ಇನ್ಶಲ್ಲು ಎಲ್ಲ ಹಾಕಿಡ್ಬೇಕದು. ಇಂಥವ್ರು ಅದೆಲ್ಲ ಡಿಟೇಲ್ಸ್. ಹಾಗೆ ಇಂದ್ರ ಇತ್ಯಾದಿಗಳಿಗೆಲ್ಲ ಸರಿಯಾಗಿ ಹೋಗಿ ಸೇರಬೇಕಾಗಿದ್ದರೆ ಆ ಇಂದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಅಂತ ಅಷ್ಟು ಆ ಹರಿ ತನಕ ಅನುಸಂಧಾನ ಹೋದರೆ ಸರಿಯಾಗಿ ಆಯಾ ಅಧಿಷ್ಠಾನಕ್ಕೆ, ಪ್ರಾಣದೇವರಿಗೆ, ಪರಮಾತ್ಮನಿಗೆ ಮುಟ್ಟಿಸ್ತಾನೆ. ಇಲ್ಲದಿದ್ದರೆ ಎಲ್ಲ ಕರ್ಮ ದಾನವರಿಗೆ ಹೋಗ್ತದೆ. ಅದನ್ನೇ ದಾಸರು ಈ ರೂಪದಲ್ಲಿ ಹೇಳಿದ್ದಾರೆ. ನಾನು ನನ್ನದು ಎಂಬ ಜಡಮತಿ ಮಾನವನು, ನಾನು ನನ್ನದು ಅಂತ ಜಡಮತಿಯಾಗಿ ಬಿಟ್ರೆ ಅವನು ಆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಅದೆಲ್ಲ ಹಾಕಿರೋದಿಲ್ಲ. ಆದ್ದರಿಂದ ದಿನದಿ ಮಾಡುವ ಸ್ನಾನ, ಜಪ, ದೇವಾರ್ಚನೆಯ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ಯವರಲ್ಲದೆ ಸೀದ ಬಂದು ದಾನವರು ತಾವು ತಗೊಂಡು ಹೋಗಿಬಿಡ್ತಾರೆ. ಶ್ರೀನಿವಾಸನು ಸ್ವೀಕರಿಸ. ಹಾಗಾದ್ರೆ ಅವ್ರು ಮಾಡಿದ ಕರ್ಮ ಎಲ್ಲ ಏನಾಗ್ತದೆ ಅಂದ್ರೆ ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಪಕ್ವವಾದ ಕಪಿತ್ಥ ಫಲ, ಆ ಕಪಿತ್ಥ ಫಲವನ್ನ ಮದ್ದಾನೆ ಭಕ್ಷಿಸಿದ್ರೆ ಏನಾಗ್ತದೋ ಹಾಗಾಗ್ತದಂತೆ.
ಅಂದ್ರೆ ಕಪಿತ್ಥ ಫಲ ಅಂತ ಒಂದು ಫಲ, ಅದನ್ನ ಮದ್ದಾನೆ ಭಕ್ಷಿಸೋದು ಅಂದ್ರೆ ಅದು ಮದ್ದಾನೆ ಅಂತ ಒಂದು ಹುಳ ಇದ್ದೇನೆ, ಆ ಹುಳ ಆ ಫಲವನ್ನ ಭಕ್ಷಿಸ್ತದಂತೆ. ಹೇಗೆ ಅಂದ್ರೆ ಒಳಗೊಳಗಿಂದೇ ಭಕ್ಷಿಸಿಬಿಟ್ಟು ಹೊರಗೆ ನೋಡ್ಲಿಕ್ಕೆ ಬಹಳ ಸುಂದರ ಚೆನ್ನಾಗಿದೆ ಅಂತ ಅನಿಸ್ತದಂತೆ ಆ ಹಣ್ಣು, ಆದರೆ ಒಳಗಡೆಯಿಂದ ಏನಿರೋದಿಲ್ಲ, ಹುಳ ತಿಂದು ಹಾಕಿಬಿಟ್ಟಿರುತ್ತೆ. ಹಾಗೆ ಮೇಲ್ನೋಟಕ್ಕೆ ಭಾರೀ ಕರ್ಮ ಮಾಡಿದ್ರು ಅಂತ ಅನಿಸ್ತದೆ. ಅವ್ರ ಒಳಗಡೆ ಆ ಮದ್ದಾನೆ ಸೇರ್ಕೊಂಡಿರ್ತದೆ, ಅದಕ್ಕೆ ಮದ್ದಾನೆ ಅಂತ ಹಾಕಿದೆ. ಇಲ್ಲಿ ಮದ್ದಾನೆ ಅಂದ್ರೆ ಒಂದು ಮದ ಸೇರ್ಕೊಂಡಿರ್ತದೆ, ನಾನು ನನ್ನದು ಅಂತ ಮದ ಸೇರ್ಕೊಂಡಿರ್ತದಲ್ಲ, ಆ ಕರ್ಮ ಹೊರಗೆ ನೋಡ್ಲಿಕ್ಕೆ ಬಹಳ ಸುಂದರ, ಒಳಗಿನಿಂದ ಏನು ಫಲ ಇಲ್ಲ. ಆ ಹುಳ ತಿಂದಂಗೆ ದಾನವರು ತಿಂದು ಹಾಕಿಬಿಟ್ಟಿರ್ತಾರೆ. ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಧಾತ್ರಿಯೊಳಗುಳ್ಳ ಅಖಿಲ ತೀರ್ಥಕ್ಷೇತ್ರ ಚರಿಸಿದರೇನು, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ತೀರ್ಥಕ್ಷೇತ್ರ ಸಂಚಾರ ಮಾಡಿದ್ರೇನು, ಪಾತ್ರ ವರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಪಾತ್ರ ನೋಡ್ಕೊಂಡು ಅವರಿಗೆ ದೊಡ್ಡ ದೊಡ್ಡ ದಾನ ಇಲ್ಲ, ಅನ್ನಾದಿ ದಾನ ಏನು ಮಾಡಿದರೂ ಫಲ ಏನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ದೇಹ ಚೆನ್ನಾಗಿ ತೊಳ್ಕೊಂಡು ನಿರ್ಮಲ ದೇಹ ಮಾಡಿಕೊಂಡು ಮಂತ್ರ ಸ್ತೋತ್ರ ಪಠನೆ ಮಾಡಿದ್ರು ಏನು ಉಪಯೋಗ, ಹರಿಸರ್ವತ್ರಗತನೆಂದು ಅರಿಯದೆ ತಾಕರ್ತೃ ಎಂಬುವನು, ಹರಿಸರ್ವತ್ರ ಇದ್ದಾನೆ ಅಂತ ತಿಳ್ಕೊಳ್ಳದೆ ನಾನೇ ಕರ್ತೃ ಅಂತ ಮಾಡಿದರೆ ಇಷ್ಟು ಮಾಡಿದ್ರು ದಂಡ. ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇನು, ಕಂಡು ನೀರು ಸಿಕ್ತು ಯಾವುದೋ ತೀರ್ಥ ಅಂದ್ರೂ ಹೋದ್ರೂ ಮುಳುಗಿದು ಏನು ಫಲ, ದಂಡ ಕಮಂಡಲುಗಳ ಧರಿಸಿ ಯತಿಯೆಂದೆನಿಸಿ ಫಲವೇನು, ದಂಡ ಕಮಂಡಲು ಹಿಡ್ಕೊಂಡು ಯತಿ ಅಂತ ಕಾಷಾಯ ಧಾರಣೆ ಮಾಡಿದರೆ ಏನು ಫಲ, ಅಂಡಜಾಧಿಪನ ಅಂಸಗನ ಪದ ಪುಂಡರೀಕದಿ ಮನವಹರ್ನಿಸಿ ಬಂಡುಣಿಯ ಓಲಿರಿಸಿ ಸುಖ ಪಡದಿಪ್ಪ ಮಾನವನು. ಅಂಡಜಾಧಿಪನ ಅಂಸಗನ ಗರುಡ ವಾಹನ ಪರಮಾತ್ಮ. ಅಂಡಜ ಅಂದ್ರೆ ಪಕ್ಷಿ, ಮೊಟ್ಟೆಯಿಂದ ಹುಟ್ಟುತ್ತೆ. ಅಂಡ ಅಂದ್ರೆ ಮೊಟ್ಟೆ, ಪಕ್ಷಿ ಮೊಟ್ಟೆಯಿಂದ ಹುಟ್ಟೋದು, ಅದರಿಂದ ಅಂಡಜ ಪಕ್ಷಿ, ಅಂಡಜಾಧಿಪ ಗರುಡ, ಅಂಡಜಾಧಿಪನ ಅಂಸಗನ ಗರುಡನ ಹೆಗಲೇರಿದ ಆ ಪರಮಾತ್ಮನ ಗರುಡ ವಾಹನ ಲಕ್ಷ್ಮೀನಾರಾಯಣನ ಪದಪುಂಡರೀಕದಿ ಪದಪದ್ಮಗಳಲ್ಲಿ ಮನವಹರ್ನಿಸಿ ಬಂಡುಣಿಯ ಓಲಿರಿಸಿ, ಬಂಡುಣಿ ಅಂತಂದ್ರೆ ದುಂಬಿ ಯಾವ ರೀತಿ ಯಾವಾಗಲೂ ಹೂವಿನ ಮೇಲೆ ಮನಸ್ಸಿಟ್ಟಿರ್ತದೆ, ಹಾಗೆ ಭಗವಂತನ ಗರುಡ ವಾಹನ ಲಕ್ಷ್ಮೀನಾರಾಯಣನ ಪಾದಕಮಲದಲ್ಲಿ ಮನಸ್ಸನ್ನು ಅಹರ್ನಿಸಿ ಇಡಿಸಬೇಕು. ಬಂಡುಣಿಯ ಓಲ್ ಇರಿಸಿ, ಮನಸ್ಸನ್ನು ಇರಿಸಿ ಸುಖ ಪಡದಿಪ್ಪ ಮಾನವನು. ಪರಮಾತ್ಮನ ಪಾದ ಪದ್ಮದಲ್ಲಿ ಮನಸ್ಸಿಟ್ಟು ಯಾರು ಸುಖ ಪಡ್ತಾನೋ ಅವನಿಗೆ ಕಂಡ ನೀರಿನಲ್ಲಿ ಮುಳುಗಿದ್ರೂ ಫಲ. ಯಾರು ಸುಖ ಪಡದಿಪ್ಪ, ಪರಮಾತ್ಮನ ಪಾದ ಪದ್ಮಗಳಲ್ಲಿ ಮನಸ್ಸಿಟ್ಟು ಯಾರು ಸುಖ ಪಡೋದಿಲ್ಲ, ಅಂಥ ಮಾನವ ಏನು ಮಾಡಿದ್ರು ಏನು ಫಲ ಅಂತ ಕೇಳ್ತಾ ಇದ್ದ. ಪದಪುಂಡರೀಕದಿ ಅಂತ ಹಾಕಿದ್ರಿಂದ ಎರಡರ್ಥ ಮಾಡಬಹುದು. ಪದಪುಂಡರೀಕ ಅಂದ್ರೆ ಪಾದಕಮಲ ಅಂತ ಒಂದರ್ಥ, ಪದಕಮಲ ಅಂದ್ರೆ ದಾಸರ ಪದಗಳು ಅಂತ ಇರ್ತದಲ್ಲ, ಶಾಸ್ತ್ರದ ಪದಗಳು ಶಬ್ದರಾಶಿ, ಅದು ಕಮಲ ಇದ್ದ ಹಾಗೆ. ಅನುವ್ಯಾಖ್ಯಾನ ನಲಿನೇ ಚಂಚರೀಕತೆ ಮೇಮನಃ ಅಂತಾರೆ ದಾಸರು, ಅದನ್ನೇ ತಗೊಂಡಿದ್ದಾರೆ. ಟೀಕಾಚಾರ್ಯ ಹೇಳ್ತಾರೆ ಅನುವ್ಯಾಖ್ಯಾನ ಅಂತ ಅನ್ನೋದು ಮಧ್ವಾಚಾರ್ಯರು ಜೋಡಿಸಿದ ಪದಗಳು, ಅದು ನಲಿನ ಕಮಲ ಇದ್ದ ಹಾಗೆ. ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇಮನಃ, ನನ್ನ ಮನಸ್ಸು ಬಂಡುಣಿಯ ಓಲ್ ಆಸಕ್ತವಾಗಿದೆ ಅಂತ ಜಯತೀರ್ಥರು ಹೇಳಿದ್ದಾರೆ. ಅದನ್ನೇ ಅಂಡಜಾಧಿಪನ ಅಂಸಗನ ಪದಪುಂಡರೀಕದಿ ಮನವಹರ್ನಿಸಿ ಬಂಡುಣಿಯ ಓಲ್ ಇರಿಸಿ ಸುಖ ಪಡದಿಪ್ಪ ಮಾನವ ಏನು ಮಾಡಿದ್ರೇನು,